ಕೇಂದ್ರದ ಅನುದಾನದ ಕಾಮಗಾರಿಗಳಿಗೆ ಶೀಘ್ರದಲ್ಲೇ ಚಾಲನೆ. ಡಾಕ್ಟರ್ ಕೆ ಸುಧಾಕರ್ ಭರವಸೆ. ಯಲಹಂಕ ಕ್ಷೇತ್ರಕ್ಕೆ ಕೇಂದ್ರದಿಂದ ತಂದಿರುವ ಅನುದಾನದ ಕಾಮಗಾರಿಗಳಿಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಯಲಹಂಕ ಕ್ಷೇತ್ರದ ಕೊಂಡಶೆಟ್ಟಿಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡ ಐವರ ಕಂಠಪುರ ಅಜಯ್ ಅವರ ಮನೆಯ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾಮಗಾರಿ ಚಾಲನೆ ಕುರಿತಂತೆ ಯಲಹಂಕ ಕ್ಷೇತ್ರದ ಬಿಜೆಪಿ ಮುಖಂಡರೊಂದಿಗೆ ಚರ್ಚಿಸಿ ದಿನಾಂಕ ನಿಗದಿಪಡಿಸಿ ಶೀಘ್ರದಲ್ಲೇ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಸಂಸದರನ್ನ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಬಿಜೆಪಿ ಮುಖಂಡ ಎಚ್.ಬಿ. ಹನುಮಯ್ಯ, ಹಿರಿಯ ಜೆಡಿಎಸ್ ಮುಖಂಡರಾದ ಇ. ಕೃಷ್ಣಪ್ಪ, ಹನುಮಂತೇಗೌಡ, ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಸತೀಶ್, ಕಡತನಮಲೆ, ಹಿರಿಯ ಮುಖಂಡ ಲಕ್ಷ್ಮೀಪುರ ಸೀನಪ್ಪ, ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷೆ ಕವಿತಾ ರೆಡ್ಡಿ, ಯಲಹಂಕ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷ ವೇಣುಗೋಪಾಲ್, ಮಹಾಪ್ರಧಾನ ಕಾರ್ಯದರ್ಶಿ ಗಂಗಲಿಂಗಯ್ಯ, ಬಿಜೆಪಿ ಮುಖಂಡರಾದ ಐವರ ಕಂಠಪುರ ಅಜಯ್, ಕೆಸಿ ಬಾಬು, ಅರಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಆರ್ ತಿಮ್ಮೇಗೌಡ, ಬೆಂಗಳೂರು ನಗರ ಜಿಲ್ಲಾ ಬಿಜೆಪಿ ಮಾಜಿ ಕಾರ್ಯದರ್ಶಿ ಚಂದ್ರಶೇಖರ್ ಆಜಾದ್, ಹುರುಳಿ ಚಿಕ್ಕನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಬರಿನಗರ ಸುರೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಈಗ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಅಜಯ್ ಅವರು ಹೊಸ ಮನೆ ಗೃಹಪ್ರವೇಶ ಆಯಿತು ಇತ್ತೀಚೆಗೆ. ಆದರೆ ಅವಾಗ ನಾನು ದೆಹಲಿಯಲ್ಲಿ ಸದನದಲ್ಲಿ ಇದ್ದಿದ್ದರಿಂದ ಅಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಈಗ ಅವರು ಊಟವನ್ನು ಏರ್ಪಾಡು ಮಾಡಿದ್ರು, ನನ್ನನ್ನು ಕೂಡ ಆಹ್ವಾನ ಮಾಡಿದ್ರು. ಹಾಗಾಗಿ ನಾನು ಇವತ್ತು ಸಂತೋಷದಿಂದ ಅವ್ರಿಗೆ ಬಂದು ಅವರಿಗೆ ಶುಭಾಶಯಗಳನ್ನು ನೀಡಿದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ನಾಯಕರು ನಮ್ಮ ಸತೀಶ್ ಕಡತನಮಲೆ, ಹನುಮಂತ ಸೀರಣ್ಣ, ಇ. ಕೃಷ್ಣಪ್ಪಣ್ಣವರು, ಹನುಮಂತೇಗೌಡರು, ಬಾಬಣ್ಣವರು, ಹೀಗೆ ಅನೇಕ ಮುಖಂಡರು ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಬಹಳ ಚೆನ್ನಾಗಿ ಬಂದಿದೆ.
ಮತ್ತು ಜನಾನುರಾಗಿ ಆಗಿದ್ದಾರೆ ಅನ್ನೋದಕ್ಕೆ ಇಷ್ಟು ಜನಸಮೂಹವನ್ನು ನೋಡಿದ್ರೆ ಅರ್ಥ ಆಗ್ತದೆ. ಜನಾನುರಾಗಿ ಆಗಿದ್ದಾರೆ, ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಪ್ರೀತಿ ವಿಶ್ವಾಸ ಇದ್ದಾಗ ಜನರು ಹರಿದು ಬರ್ತಾರೆ. ಅದನ್ನು ಇಲ್ಲಿ ನಾನು ನೋಡಿದೆ, ಬಹಳ ಸಂತೋಷ ಆಯಿತು. ನಮ್ಮ ಕ್ಷೇತ್ರದ ಅನೇಕ ಮುಖಂಡರುಗಳನ್ನು ಇಲ್ಲಿ ಭೇಟಿಯಾಗುವಂತಾಯಿತು. ಇನ್ನೂ ಕೂಡ ನಮ್ಮ ಮತದಾರರು ಕೂಡ ಬಂದಿದ್ದಾರೆ. ಅವರು ಕೂಡ ಬಹಳ ಸಂತೋಷದಿಂದ ನನಗೆ ಮಾತಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ರೀತಿಯಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೇಳಿದ್ದೀನಿ. ಅವರೆಲ್ಲ ಕೂತ್ಕೊಂಡು ಒಮ್ಮತವಾಗಿ ನಿರ್ಧಾರ ತಗೊಂಡ ಮೇಲೆ ಅದೆಲ್ಲ ಕಾಮಗಾರಿ ಪ್ರಾರಂಭ ಆಗಿ ನನ್ನನ್ನು ಉದ್ಘಾಟನೆ ಕರೆದಿದ್ದಾರೆ. ಉದ್ಘಾಟನೆ ಆಗುತ್ತೆ ಅಂತ ವಿಶ್ವಾಸದಲ್ಲಿ ಯಾವಾಗಲೂ ವಿಶ್ವಾಸದಾಗಿರ್ಬೇಕಲ್ಲ. ನಮ್ಮ ಅಜಯ್ರವರ ಜನಾನುರಾಗಿ, ವಿಶ್ವಾಸ, ಪ್ರೀತಿ ಮತ್ತು ನಮ್ಮ ಸ್ಥಳೀಯ ಮುಖಂಡರು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ಇಲ್ಲಿ ನೋಡಿದಾಗ ಅರ್ಥ ಆಗ್ತದೆ. ಹಾಗಾಗಿ ಯಾರಿಗೆ ಜನರ ಬೆಂಬಲ, ಜನರ ವಿಶ್ವಾಸ, ಪ್ರೀತಿ ಇರ್ತದೆ, ಅದನ್ನು ಗಳಿಸಿರ್ತಾರೆ, ಪ್ರೀತಿಯಿಂದ ಗಳಿಸಿರ್ತಾರೆ, ಅಂಥವ್ರಿಗೆ ಆಟೋಮೆಟಿಕ್ಕಾಗಿ ಜನ ಇರ್ತಾರೆ. ಇವತ್ತು ನಮ್ಮ ಅಜಯ್ ಮನೆಯಲ್ಲಿ ಗೃಹಪ್ರವೇಶ ಆಗಿತ್ತು. ಸುಮಾರು 48 ದಿನಗಳ ಹಿಂದೆ. ಅವರು 48 ದಿನಗಳಾದ ನಂತರ ಒಂದು ಎಲ್ಲ ಸ್ನೇಹಿತರನ್ನ ಒಟ್ಟಿಗೆ ಸೇರಿಸಿ ಒಂದು ಊಟವನ್ನು ಇಟ್ಕೊಳ್ಬೇಕು ಅಂತೇಳಿ ನಮ್ಮ ತೋಟದಲ್ಲಿ ಯಾವಾಗಲೂ ಕೂಡ ಮುನಿಯಪ್ಪನ ಮಾಡ್ತೀವಿ. ನಾವು ಒಂದು ದೇವರನ್ನ ಮಾಡ್ತೀವಿ. ಆ ರೀತಿ ಇವತ್ತು ಒಂದು ದೇವ್ರ ಕಾರ್ಯವನ್ನು ಮಾಡಿ ಇವತ್ತು ಎಲ್ಲ ಸ್ನೇಹಿತರನ್ನ ಕರೆದಿ ಒಂದು ಊಟವನ್ನು ಹಾಕಿದ್ದಾರೆ. ಎಲ್ಲರೂ ಕೂಡ ಇಡೀ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಭಾಳ ಸಂತೋಷ ಆಯ್ತು. ನಮಗೂ ಕೂಡ ಭಾಳ ಚೆನ್ನಾಗಿ ಊಟ ಕೂಡ ಮಾಡಿಸಿದ್ರು. ಮತ್ತು ಜನ ಕೂಡ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಬಂದು ಅವ್ರನ್ನು ಕೂಡ ಆರೈಸಿದ್ದೀವಿ. ನಾವು ಕೂಡ ಆರೈಸಿದ್ದೀವಿ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಐವರಗಂಡಪುರ ಮಾನ್ಯ ಕೆಂಪೇಗೌಡರು ವಿದ್ಯಾಭ್ಯಾಸ ಮಾಡಿದಂಥ ಸ್ಥಳ ಅದು. ಮತ್ತು ಪಂಚಪಾಂಡವರು ಅಲ್ಲಿ ಬಂದು ಓದಂಥ ಸ್ಥಳ. ಮತ್ತು ವ್ಯಾಸರಘಟ್ಟ, ವ್ಯಾಸ ಮಹರ್ಷಿಗಳು ಕೂಡ ಇದ್ದಂಥ ಪುಣ್ಯ ಸ್ಥಳ ಅದು. ಆ ಕಾರಣಕ್ಕಾಗಿ ಮಾನ್ಯ ಸಂಸದರನ್ನ ಅಲ್ಲಿ ಕರ್ಕೊಂಡೋಗಿ ಯುವಕರೆಲ್ಲ ಸೇರಿ ಒಂದು 200-300 ಬೈಕ್ಗಳಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಬ್ಬರು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವು. ಭಾಳ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಎಲ್ಲರೂ ಯುವಕರು ಕೂಡ ಅವರು ಅದ್ದೂರಿಯಾದಂಥ ಸ್ವಾಗತದಿಂದ ಕರ್ಕೊಂಡು ಹೋಗಿದ್ರು. ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಮುಖಂಡ ಮತ್ತು ಅವರ ಶ್ರೀಮತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರಾಗಿದ್ದರು. ಅವರು ಗೃಹ ಪ್ರವೇಶ ಭಾಳ ಒಂದು ಸ್ವಲ್ಪ ದಿನದ ಮುಂಚೆ ಆಗಿತ್ತು. 48 ದಿನ ಆಗಿದಾದ್ಮೇಲೆ ದೇವ್ರ ಕಾರ್ಯಗಳು ಮಾಡೋದು ಅದು ಸರ್ವಸಾಮಾನ್ಯ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಮುನಿಯಪ್ಪನ ಭಾಳ ಶಕ್ತಿ ದೇವತೆ, ಮನೆ ದೇವರು ಅಂತಂದರೆ ಮುನಿಯಪ್ಪ, ಅದು ಶಕ್ತಿ ದೇವರು. ಆ ದೇವರು ಮಾಡಿ ಇವತ್ತು ಸಾವಿರಾರು ಜನ ಕಾರ್ಯಕರ್ತರನ್ನ ಕರೆದು ಇವತ್ತು ಪಕ್ಷಾತೀತವಾಗಿ ಎಲ್ಲರನ್ನು ಕರೆದು ಊಟ ಹಾಕಿದ್ದಾರೆ. ಅವರ ಕುಟುಂಬಕ್ಕೆ ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. MP ಅವರು ನಮ್ಮ ಕ್ಷೇತ್ರಕ್ಕೆ ಈಗ ತಾನೇ ಒಂದು 2ನೇ ಸರಿನೋ 3ನೇ ಸರಿನೋ ಬರ್ತಾ ಇದ್ದಾರೆ. ಅವ್ನು ಕರ್ಕೊಬೇಕಾದ್ರೆ ಅದ್ದೂರಿಯಾಗಿ ಕರ್ಕೊಬೇಕಲ್ಲ, ಸಣ್ಣದಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲ್ವಲ್ಲ, ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು. ಮತ್ತು ಅವ್ರು ಬಂದಂಥ ಗಳಿಗೆನ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಅದರಲ್ಲಿ ಏನು ತಪ್ಪಿದೆ? ನಾವು ಉನ್ನತ ಮಟ್ಟದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರುಗಳು ಮತ್ತು ಪ್ರಮುಖರಿಗೆ ಈಗಾಗಲೇ ರಿಪೋರ್ಟು ಕೊಟ್ಟಿದ್ದೀವಿ. ಅವ್ರನ್ನ ಕೂರಿಸಿ ಮಾತಾಡೋ ಅಂತ ಕೆಲಸ ಆಗಿಲ್ಲ ಅಂತ ಅಂದರೆ ನಾವು ಈಗಾಗಲೇ ಕಾಮಗಾರಿಗಳು ಕೆಲವು ನಡೀತಾ ಇದ್ದಾವೆ. ಉದ್ಘಾಟನೆ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ತೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.